ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೇಂದ್ರ ಸಚಿವರನ್ನ ಕಾಂಗ್ರೆಸ್ ಶಾಸಕರು ಹೊಗಳಿಕೆ ಜೊತೆಗೆ ತೆಗಳಿದ್ರ. ವಿ ಸೋಮಣ್ಣಗೆ ಬಹುಪರಾಕ್ ಹಾಕಿದಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಸೋಮಣ್ಣ ಅವರನ್ನ ಹೊಗಳಿ ಮಾಜಿ ಸಂಸದ ಬಸವರಾಜ್ ಅವರನ್ನ ತೆಗಳಿದ್ದಾರೆ ಶಾಸಕರು. ಗುಬ್ಬಿ ಕಾರ್ಯಕ್ರಮದಲ್ಲಿ ಸೋಮಣ್ಣಗೆ ಜೈ ಅಂದಂತ ಶಾಸಕ ಎಸ್ಆರ್ ಶ್ರೀನಿವಾಸ್, ಇಂಥವರ ನಾಯಕತ್ವ ನಮಗ್ ಬೇಕು, ಹಿಂಗಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ಶಾಸಕರಂದ್ರು. 25 ವರ್ಷ ನಾನು ಬಸವರಾಜು ಜಗಳ ಆಡ್ಕೊಂಡೇ ಇದ್ವಿ. ಇವ್ರನ್ನ ಹೊಗಳ್ತಾ ಅವ್ರನ್ನ ತೆಗಳೋದು ಅಂದ್ರೆ ಇದೆ. ನನ್ನ ವಿರುದ್ಧ ಬಸವರಾಜ್ ಅವರು ಬರೀ ಸುಳ್ಳು ಹೇಳ್ಕೊಂಡೇ ಬಂದ್ರು. ಈಗ ನೋಡಿ, ನಾನು ಸೋಮಣ್ಣ ಅರ್ಗಿಣಿ ಮರ್ಗಿಣಿ ಇದ್ದಂಗಿದ್ದೀವಿ. ಒಂದು ಫೋನ್ ಹಾಕಿದ್ರೆ ಸಾಕು, ನನ್ನ ಕೆಲಸವನ್ನ ಹೈ ಕ್ಲಾಸ್ ಆಗಿ ಮಾಡಿಕೊಡ್ತಾರೆ. ಗೆಲ್ಲೋವರೆಗೂ ರಾಜಕೀಯ ಮಾಡೋಣ, ಗೆದ್ದ ಮೇಲೆ ಕೆಲಸ ಮಾಡೋಣ. ವಿ ಸೋಮಣ್ಣ ಕಾರ್ಯವನ್ನ ಮೆಚ್ಚಿಕೊಂಡು ಕೊಂಡಾಡಿದಂತ ಗುಬ್ಬಿ ಶಾಸಕ. ಅರ್ಜೆಂಟ್ ಇದೆ, ಅದಕ್ಕೆ ನಾನು ಅರ್ಜೆಂಟ್ ಮುಗಿಸ್ತೀನಿ. ಅವರ ಮುಂದಾಳತ್ವ ಮತ್ತು ನಾಯಕತ್ವ ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ಯಾಕಂದ್ರೆ ನಮ್ಗೆ ವಿಶೇಷವಾಗಿ ಬೇಕಾಗಿದೆ. ನೋಡಿ, ಇದೇ ರಾಜಕಾರಣಿಗಳು ಮಾಡಬೇಕಾಗಿದ್ದಂಥ ಕೆಲಸಗಳು. 25 ವರ್ಷ ನಾನು ಬಸವರಾಜು ಕಿತ್ತಾಡ್ಕೊಂಡೇ ಹೋಗ್ಬಿಟ್ಟು ಸತ್ತು. ನನ್ನ ಮೇಲೆ ಅವು ಬೈರು, ಅವ್ರ ಮೇಲೆ ನಾವು ಬೈರು, ಏನೂ ಸಾಧನೆ ಮಾಡೋಕ್ಕಾಗಲೇ ಇಲ್ಲ. ಈಗ ನಾವಿಬ್ಬರು ಅರ್ಗಿಣಿ ಮರ್ಗಿಣಿ ಇದ್ದಂಗಿದ್ದೀವಿ. ಫೋನ್ ಹಾಕಿದ ಸಾಕ ಕೆಲಸ ಕೆಲಸ ಮಾಡಿಕೊಡ್ತಾರೆ. ಇದೇ ರಾಜಕಾರಣದಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥದ್ದು, ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು ಇದೇ ಆಗ್ಬೇಕಾಗಿದ್ದಂಥದ್ದು. ಯಾರೇ ರಾಜಕಾರಣ ಆಗಲಿ, ಗೆಲ್ಲವರೆಗೂ ಪಕ್ಷ, ಗೆದ್ದ ಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಆ ಮನೋಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾವೇನಾದ್ರೂ ಈ ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಬಸವರಾಜು ಕಿತ್ತಾಡಿದ್ದೆ ಏನೂ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಲಿಸ್ಟ್ ತಗೊಳ್ಳೋರು, ಅದನ್ನ ನಾನು ಕೊಟ್ಟೆ ಇದನ್ನ ನಾನು ಕೊಟ್ಟೆ ಸುಳ್ಳು ಹೇಳೋರು. ಬೆಡ್ಸಮಣ್ಣು ಇತ್ತು ಒಂದು ದಿವಸ, ನಾವು ಕಿತ್ತಾಡೋದು, ಇಲ್ಲಿ ಡ್ಯಾಮ್ ಕಟ್ಟಿ ಕೊಡ್ತಿದ್ರು, ಪಟ್ರಾವತಿ ಕಳಿತಾವ, ಇಲ್ಲೊಂದು ಡ್ಯಾಮ್ ಕಟ್ಟಿ ಕೊಡ್ತೀನಿ, ಪಟ್ರಾವತಿ ಕಳಿತಾವ, ಇಲ್ಲೊಂದು ಡ್ಯಾಮ್ ಕಟ್ಟಿ ಕೊಡ್ತೀನಿ, ಎಲ್ಲ ರೈತರಿಗೂ ಒಂದೊಂದು ಕೋಟಿ ಕೊಡಿಸ್ಬಿಡ್ತಿದ್ರು. ಅಣ್ಣ ಹಂಗೆ ಹೇಳ್ಬಾರ್ದಣ್ಣ, ಕೊಡ್ಸಕ್ಕೆ ಬರಲ್ಲ, 1:3 ಮಾತ್ರ ಕೊಡ್ಸೋಕ್ಕಾಗೋದು, ಬೇಡ ಅಣ್ಣ ಹಂಗೆ ಹೇಳ್ಬಾಡಿ, ನಾನು ಪಕ್ಕದಾಗೆ ಕೂತಿದ್ದೀನಿ, ಇನ್ನು ನಿನ್ನು ಸೇರಿಸಿ ಜನ ಮಕ್ಕಳಿಗೆ ಹೇಳ್ಬಾಡ್ರಣ್ಣ ಅಂತ. ನಿಂಗೆ ಏನು ಬರೋದು ಕೂತ್ಕೊಳ್ಳ. ಈಗ ಹಿಂಗೆ ರೈಲ್ವೇದು ಅಕ್ವೇಷನ್ ಆಯ್ತು ನೋಡೋಣ, ಕೇಳೋಣ. ಅವರು 33 ಲಕ್ಷ ಕೊಡಿಂತಾರೆ, ನಾವು 17 ಲಕ್ಷ ಕೊಟ್ಟಿದ್ದೀವಿ, ನೀವು 33 ಲಕ್ಷ ಮಾಡ್ಸೋಣ ಸಾಕು, ಅದನ್ನ ರೈಲ್ವೇದು ಒಂದು ಮಾಡ್ಸೋಣ ಸಾಕು ನೀನು ಅಂತ ಬೇಡದೆ. ಕುತ್ಕೊಂಡು ನಿನಗೆ ಗೊತ್ತಾಗುತ್ತೆ ಅಂತ. ಅಲ್ಲೊಂದು ಡ್ಯಾಮ್ ಆಯಿತು, ಕೊಟ್ಟಿಗಿರುತ್ತವ,